ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ವರಲಕ್ಷ್ಮಿ ಕ್ರಿಯೇಟಿವ್ ಚಾನಲ್. ಈ ವಿಡಿಯೋದಲ್ಲಿ ನಾನು ಮಿಷಿನ್ ಎಂಬ್ರಾಯ್ಡ್ರಿ ಬಗ್ಗೆ ತುಂಬ ಉಪಯುಕ್ತವಾದಂಥ ಮಾಹಿತಿನ ಕೊಡ್ತಾ ಇದ್ದೀನಿ. ಈ ಟಿಪ್ಸ್ನ ನೀವು ಫಾಲೋ ಮಾಡಿದಂತೆ ಖಂಡಿತ 15 ದಿವಸದಲ್ಲಿ ಮಿಷಿನ್ ಎಂಬ್ರಾಯ್ಡ್ರಿನ ಕಲಿಬಹುದು. ಅದಕ್ಕಾಗಿ ನಾನು ಈ ಮಿಷಿನ್ಗೆ ಏನೇನು ಟಿಪ್ಸ್ನ ಫಾಲೋ ಮಾಡ್ತೀನಿ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ಕೊತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗಾದರೆ ಬನ್ನಿ, ತಡ ಮಾಡೋದು ಬೇಡ. ಈ ವಿಡಿಯೋದಲ್ಲಿ ನಾನು ಏನೇನು ಟಿಪ್ಸ್ನ ಫಾಲೋ ಮಾಡ್ತೀನಿ ಅಂತ ನಾನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಮಿಷಿನ್ನ ನಾವು ಸ್ಪೀಡ್ನ ಸೆಟ್ ಮಾಡ್ಕೋಬೇಕು. ಅದು ಯಾವ ರೀತಿ ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಈಗ ಬರ್ತಾರೋ ಮಿಷಿನಲ್ಲೆಲ್ಲನೂ ಸ್ಪೀಡ್ ಸೆಟ್ಟಿಂಗ್ಸ್ ಇರುತ್ತೆ, ಅದನ್ನ ನೀವು ಸೆಟ್ ಮಾಡ್ಕೊಳ್ಳಿ. ಅದು ಮೊದಲನೇ ಟಿಪ್ಸು. ಎರಡನೇ ಟಿಪ್ಸ್ ಏನಪ್ಪ ಅಂತಂದರೆ, ಮಿಷಿನ್ಗೆ ದಾರ ಬಾಬಿನ ಏನು ಹಾಕಬೇಡಿ. ಹಾಗೇನೆ ಒಂದು 10-15 ನಿಮಿಷ ಚೆನ್ನಾಗಿ ಮಿಷಿನ್ನ ಓಡಿಸಿ. ಈ ಥರ ಮಿಷಿನ್ ಓಡಿಸೋದ್ರಿಂದ ಮಿಷಿನ್ ತುಂಬ ಸ್ಮೂತ್ ಆಗುತ್ತೆ. ಹೊಲಿಗೆಗಳು ತುಂಬ ಮಿಷಿನ್ ಟೈಟ್ ಅನಿಸೋದಿಲ್ಲ, ಸುಲಭವಾಗಿ ಇದು ಮಾಡ್ಬೋದು. ನೆಕ್ಸ್ಟು ಮೂರನೇ ಟಿಪ್ಸ್ ಏನಪ್ಪ ಅಂತಂದರೆ, ಖಾಲಿ ಪೇಪರ್ನ ಮಿಷಿನ್ ತೊಗೊಳ್ಳಿ. ಖಾಲಿ ಪೇಪರ್ ತೊಗೊಳ್ಳಿ. ಖಾಲಿ ಪೇಪರ್ ತೊಗೊಂಡು ಮಿಷಿನ್ ನೀಡಲ್ಗೆ ದಾರ ಬಾಬಿನ ಏನು ಹಾಕಬೇಡಿ. ಹಾಗೆಯೇ ಮಿಷಿನ್ ಮೇಲೆ ನೀವು ಸ್ಟಿಚ್ ಹಾಕೋದಕ್ಕೆ ಟ್ರೈ ಮಾಡಿ. ಆ ಥರ ಟ್ರೈ ಮಾಡ್ತಾಯಿದ್ರೆ ರಿಂಗ್ಸ್ ಯಾವ ಥರ ಮೂವ್ ಮಾಡಬೇಕು, ಯಾವ ಥರ ಸ್ಟಿಚ್ ಸ್ಟ್ರೈಟಿಗೆ ಬರಬೇಕು ಅನ್ನೋದನ್ನು ನಾವು ಮಾಡ್ಬೋದು. ಸ್ಪೀಡು ಜಾಸ್ತಿ ಇತ್ತು ಅಂತೇನಾದರೂ ಅಂದರೆ ನೀವು ಮಿಷಿನ್ಗೆ ಸ್ವಲ್ಪ ಸ್ಪೀಡ್ ಕಂಟ್ರೋಲ್ ಮಾಡ್ಕೊಳ್ಳಿ. ರಿಂಗ್ಸು ಏನು ಇಲ್ಲ ಅಂದರೆ ಸ್ವಲ್ಪ ಮಿಷಿನ್ ವೈಬ್ರೇಟ್ ಜಾಸ್ತಿ ಆಗುತ್ತೆ. ಹಾಗಾಗಿ ಸ್ವಲ್ಪ ನೀವು ಸೆಟ್ ಮಾಡಿಕೊಂಡು ಇದು ಮಾಡ್ಕೊಳ್ಳಿ, ಸ್ಟಿಚ್ ಮಾಡಿ. ಆದಷ್ಟು ಪೇಪರ್ ಮೇಲೆ ಫಸ್ಟು ಚೆನ್ನಾಗಿ ಸ್ಟಿಚ್ ಹಾಕಿ ಪ್ರಾಕ್ಟೀಸ್ ಮಾಡಿ. ನಿಮ್ಗೆ ಯಾವ್ಯಾವ ಥರ ರಿಂಗ್ಸು ಮೂವ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಆ ಥರ ಎಲ್ಲ ಮೂವ್ ಮಾಡ್ತಾಯಿರಿ. ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ನಾನು ಸಿಂಪಲ್ಲಾಗಿ ಒಂದೊಂದು 2 ಸ್ಟಿಚ್ ಹಾಕಿ ತೋರಿಸ್ತಾ ಇದ್ದೀನಿ, ವಿಡಿಯೋ ಲೆಂತ್ ಆಗಿಬಿಡುತ್ತೆ ಅಂತ. ನೀವು ಆ ಥರ ಸ್ಟಿಚ್ ಹಾಕಿ ಪ್ರಾಕ್ಟೀಸ್ ಮಾಡಬೇಕು. ನೆಕ್ಸ್ಟ್ ನಾನು ತೋರಿಸ್ತಾ ಇರೋ ಟಿಪ್ಸು. ನೆಕ್ಸ್ಟು 4ನೇ ಟಿಪ್ಸ್ ಏನಪ್ಪ ಅಂತಂದರೆ, ನೀ ಪೆಡಲ್ನಿಂದ ಮುಂದೆ ನಾವು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಆ ಥರ ಪ್ರಾಕ್ಟೀಸ್ ಮಾಡ್ತಾಯಿರಿ. ಅಂದರೆ ಅದನ್ನು ನಿಧಾನಕ್ಕೆ ನೀವು ಚಲಾಯಿಸಬೇಕು. ಆ ಥರ ಪ್ರಾಕ್ಟೀಸ್ ಮಾಡೋದ್ರಿಂದ ಟೈಮರು ನಿಧಾನಕ್ಕೆ ಮೂವ್ ಆಗೋದು ನಿಮಗೆ ಗೊತ್ತಾಗುತ್ತೆ. ಅಂದರೆ ನೀವು 1, 2 ಅಂತ ಮೈಂಡಲ್ಲಿ ಸೆಟ್ ಮಾಡಿಕೊಂಡು ಸುಲಭವಾಗಿ ನೀ ಪೆಡಲ್ ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ಡಿಸೈನ್ ಕ್ರಿಯೇಟ್ ಮಾಡೋದಕ್ಕೆ ತುಂಬ ಸುಲಭ ಆಗುತ್ತೆ. ನೆಕ್ಸ್ಟ್ ಟಿಪ್ಸ್. ನೆಕ್ಸ್ಟು ನೀವು ಪೇಪರ್ ಮೇಲೇ ಪ್ರಾಕ್ಟೀಸ್ ಮಾಡ್ತಾ ನೀ ಪೆಡಲ್ನ ಹಿಂದೆ ಮುಂದೆ ಪ್ರಾಕ್ಟೀಸ್ ಮಾಡ್ತಾಯಿರಿ. ಆ ಥರ ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ನಿಮಗೆ ಡಿಸೈನ್ ಕ್ರಿಯೇಟ್ ಮಾಡಬೇಕಾದ್ರೆ ಯಾವ ಥರ ನೀವು ಇದು ಮಾಡಬೇಕು, ಮಿಷಿನ್ನು ಚಲಾಯಿಸ್ತಾ ಇರಬೇಕು, ನೀ ಪೆಡಲ್ನು ಮೂವ್ ಮಾಡ್ತಿರ್ಬೇಕು. ಎರಡು ಒಂದೇ ಸರಿ ಆಗ್ತಾಯಿದ್ರೇ ಅಲ್ಲಿ ಡಿಸೈನ್ ಕ್ರಿಯೇಟ್ ಸಾಧ್ಯ ಆಗೋದು. ಅದನ್ನು ನೀವು ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟು ನಾನು ಕೊಡ್ತಾ ಇರೋ 5ನೇ ಟಿಪ್ಸ್ ಏನಪ್ಪ ಅಂತಂದರೆ, ಕಾಲು ರಿಂಗ್ ತೊಗೊಳ್ಳಿ. ನೆಕ್ಸ್ಟು ನಾನು 5ನೇ ಟಿಪ್ಸ್ ಏನು ಕೊಡ್ತಾ ಇದ್ದೀನಿ, ನಿಧಾನವಾಗಿ ರಿಂಗ್ ತೊಗೊಳ್ಳಿ. ರಿಂಗ್ ತೊಗೊಂಡು ನೀವು ಒಂದು ರಿಂಗ್ ಮಾತ್ರ ತೊಗೊಳ್ಳಿ, 2 ಏನು ಅವಶ್ಯಕತೆ ಇಲ್ಲ. ರಿಂಗನ್ನ ನಿಡಲ್ ಕೆಳಗಡೆ ಸೆಟ್ ಮಾಡ್ಕೊಳ್ಳಿ. ನೀವು ದಾರ ಬಟ್ಟೆ ಸದ್ಯಕ್ಕೆ ಆ್ಯಡ್ ಮಾಡಬೇಡಿ. ರಿಂಗ್ನ ಹಿಂದೆ ಮುಂದೆ ನೀಟಾಗಿ ಮೂವ್ ಮಾಡ್ತಾ ಇರ್ರಿ. ಈ ಥರ ಮೂವ್ ಮಾಡ್ತಾ ಇದ್ದರೆ ನಿಮಗೆ ಡಿಸೈನ್ ಕ್ರಿಯೇಟ್ ಮಾಡಬೇಕಾದ್ರೆ ಸುಲಭ ಆಗುತ್ತೆ. ಏಕೆಂದರೆ ನಾವು ಇಲ್ಲಿ ಅಲ್ಬಾರ್ ಏನು ಇರೋದಿಲ್ಲ. ಹಾಗಾಗಿ ಅದು ಬಟ್ಟೆನ ಹಿಂದೆ ಮುಂದೆ ಸ್ಟ್ರೈಟ್ ಮಾಡಲ್ಲ, ನಾವೇ ಕೈಯಿಂದ ಮೂವ್ ಮಾಡಬೇಕು. ನೆಕ್ಸ್ಟು ನಾವು ರಿಂಗಲ್ಲಿ ಪ್ರಾಕ್ಟೀಸ್ ಮಾಡಿದ್ಮೇಲೆ ಕಾಟನ್ ಒಂದು ಬಟ್ಟೆ ತೊಗೊಳ್ಳಿ. ಕಾಟನ್ ಬಟ್ಟೆ ತೊಗೊಂಡು ಅದನ್ನು, ನಿಮಗೆ ಕಾಟನ್ ಬಟ್ಟೆ ಅಂತಂದರೆ ನೀವು ಲೈನಿಂಗ್ ಯೂಸ್ ಮಾಡ್ತಾರಲ್ಲ ಅದೇ ತೊಗೊಳ್ಳಿ. ಪಾಲಿಸ್ಟರ್ ತೊಗೊಳೋ ಹಂಗಿದ್ರೆ ಅದಕ್ಕೆ ಖಂಡಿತ ಪೇಪರ್ ಹಾಕಬೇಕಾಗುತ್ತೆ. ನಾನು ಕಾಟನ್ ಬಟ್ಟೆ ತೊಗೊಂಡಿರೋದ್ರಿಂದ ಕಾಟನ್ ಬಟ್ಟೆಯಲ್ಲೇ ಪ್ರಾಕ್ಟೀಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಸ್ಮೂತಾಗಿ ಬರುತ್ತೆ. ಇದಕ್ಕೂ ಅಷ್ಟೇ, ನೀವು ಸದ್ಯಕ್ಕೆ ದಾರ ಆ್ಯಡ್ ಮಾಡಬೇಡಿ. ಹಾಕಿ ಬಟ್ಟೆ ಮೇಲೆ ಪ್ರಾಕ್ಟೀಸ್ ಮಾಡೋದನ್ನ ಇದು ಮಾಡ್ಕೊಳ್ಳಿ. ಯಾಕೆಂದರೆ ನೀವು ವರ್ಕ್ ಮಾಡಬೇಕಾದ್ರೆ ಬಟ್ಟೆನ ಯೂಸ್ ಮಾಡೋದ್ರಿಂದ ಬಟ್ಟೆ ಮೇಲೆ ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ನಿಮಗೆ ವರ್ಕ್ ಮಾಡೋದು ಯಾವ ರೀತಿ ಅನ್ನೋದು ಚೆನ್ನಾಗಿ ಅಭ್ಯಾಸ ಆಗುತ್ತೆ. ತೆಳುವಾಗಿರೋ ಬಟ್ಟೆ ಅಥವಾ ನೀವು ಪಾಲಿಸ್ಟರ್ ಬಟ್ಟೆ ಆ ಥರ ನೀವು ಬ್ಲೌಸ್ ಪೀಸ್ ಏನಾದರೂ ಯೂಸ್ ಮಾಡಿದ್ರೆ ಕಂಪಲ್ಸರಿ ಕೆಳಗಡೆ ಪೇಪರ್ ಹಾಕಿ. ನ್ಯೂಸ್ ಪೇಪರೇ ಯೂಸ್ ಮಾಡಿ, ಪರವಾಗಿಲ್ಲ. ನಾನು ಪ್ರಾಕ್ಟೀಸ್ ಮಾಡುವಾಗ ಪೂರ್ತಿ ಕಂಪಲ್ಸರಿ ನ್ಯೂಸ್ ಪೇಪರೇ ಯೂಸ್ ಮಾಡಿದ್ದು. ಬ್ಲೌಸ್ ಮೇಲೆ ವರ್ಕ್ ಹಾಕೋಕ್ಕೆ ಶುರು ಮಾಡಿದ್ಮೇಲೆ ನಾನು ಪೇಪರ್ ಕ್ಯಾನ್ವಸ್ ತೊಗೊಂಡು ಯೂಸ್ ಮಾಡಿದ್ದು. ಹಾಗಾಗಿ ನೀವು ಕೂಡ ಪೇಪರ್ ಯೂಸ್ ಮಾಡಿ. ಈಗ ನಾನು ಒಂದು ಸಿಂಪಲ್ಲಾಗಿ ಯಾವುದಾದ್ರೂ ಒಂದು ಡಿಸೈನ್ನ ಬಟ್ಟೆ ಮೇಲೆ ಬರ್ಕೊಳ್ಳಿ. ಪೆನ್ನಲ್ಲಿ ಬರ್ಕೊಂಡು ದಾರ ಆ್ಯಡ್ ಮಾಡೋದು ಬೇಡ. ಆ ಡಿಸೈನ್ ಮೇಲೇ ನೀವು ನಿಡಲ್ನ ಮಿಷಿನ್ನ ಮೂವ್ ಮಾಡ್ತಾ ಇರಿ. ನಿಧಾನವಾಗಿ ಫಸ್ಟ್ 1ನೇ ನಂಬರು 2ನೇ ನಂಬರು ನಾನು ಯಾವ ಥರ ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ, ಆ ಥರ ವಿಡಿಯೋಗಳು ಡಿಸೈನ್ ಮೇಲೇ ಕ್ರಿಯೇಟ್ ಮಾಡ್ತಾ ಹೋಗಿ. ಆ ಥರ ಕ್ರಿಯೇಟ್ ಮಾಡ್ತಾ ಇದ್ದರೆ ಡಿಸೈನ್ನು ಯಾವ ಥರ ಕ್ರಿಯೇಟ್ ಮಾಡಬೇಕು ಅನ್ನೋದು ಮೈಂಡಲ್ಲಿ ಸೆಟ್ ಆಗುತ್ತೆ. ನೋಡಿ, ಆ ಥರ ಮಿಷಿನ್ ಮೇಲೆ ನಾನು ಯಾವ ಥರ ಸೆಟ್ ಮಾಡಿದರೆ ಆ ಥರ ಪ್ರಾಕ್ಟೀಸ್ ಮಾಡ್ತಾ ಇರಿ.
ಈ ಡಿಸೈನ್ಗೆ ನೀವು ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ 5 ನಂಬರ್ಸ್ ಕೊಟ್ಟಿದ್ದಾರೆ ಮಿಷಿನಲ್ಲಿ ಟೈಮರಲ್ಲಿ 5 ನಂಬರ್ ಕೊಟ್ಟಿದ್ದಾರೆ. 5 ನಂಬರು ಕೂಡ ನೀವು ಯೂಸ್ ಮಾಡಿಕೊಂಡು ಹೂವು ಡಿಸೈನ್ ಮೇಲೆ ಕ್ರಿಯೇಟ್ ಮಾಡಿ ಒಂದು ಹೂವನೋ ಒಂದು ಎಲೆನೋ ಏನಾದರೂ ಬರ್ಕೊಳ್ಳಿ. ಆ ಡಿಸೈನ್ ಮೇಲೆ ನೀವು ಪ್ರಾಕ್ಟೀಸ್ ಮಾಡ್ತಾ ಇರಿ. ಡಿಸೈನ್ ನೋಡ್ಕೊಳ್ಳಿ, ನೀವು ನಿಡಲ್ಲು ಎಷ್ಟೆಷ್ಟು ಅಗಲ ಬರುತ್ತೆ ಅನ್ನೋದು ಮೈಂಡಲ್ಲಿ ಸೆಟ್ ಮಾಡ್ಕೊಳ್ತಾರೆ. 1ನೇ ನಂಬರ್ಗೆ ಎಷ್ಟು ಅಗಲ ಹೋಗುತ್ತೆ, 2ನೇ ನಂಬರ್ಗೆ ಎಷ್ಟು ಹೋಗುತ್ತೆ ಅನ್ನೋದು ನೀಟಾಗಿ ಸೆಟ್ ಮಾಡಿಕೊಂಡು ಡಿಸೈನ್ ಕ್ರಿಯೇಟ್ ಮಾಡಿ. ನೆಕ್ಸ್ಟ್ ನೀವು ಮೈಂಡಲ್ಲಿ ಸೆಟ್ ಮಾಡ್ಕೋಬೇಕಾಗಿರೋದು ಏನಪ್ಪ ಅಂತಂದರೆ, ನೀವೇನು ಡಿಸೈನ್ ಕ್ರಿಯೇಟ್ ಮಾಡ್ತಿದ್ದೀರಾ ಅದು ಯಾವ ನಂಬರ್ಗೆ ಯಾವ ಡಿಸೈನ್ಗೆ ಸೂಟ್ ಆಗುತ್ತೆ ಅನ್ನೋದನ್ನು ನೀವು ಮೈಂಡಲ್ಲಿ ಸೆಟ್ ಮಾಡ್ಕೋಬೇಕು. ಇಲ್ಲಿ ನೀವು ವರ್ಕ್ ಮಾಡಬೇಕಾದ್ರೆ ಕಣ್ಣು ಮತ್ತು ಮಾತ್ರ ಯೂಸ್ ಮಾಡಬೇಕು, ಬಾರ್ ಯೂಸ್ ಮಾಡಬೇಕು. ಮೈಂಡಲ್ಲಿ ನೀವು ನಿಡಲ್ನ ಯಾವ ಥರ ಮೂವ್ ಮಾಡಬೇಕು ಅನ್ನೋದು, ನಿಮ್ಮ ಕಾಲು ಯಾವ ಥರ ಮೂವ್ ಮಾಡಬೇಕು ಅನ್ನೋದು ಸೆಟ್ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಟೈಮರ್ ನೋಡ್ಕೊಂಡು ಮಾತ್ರ ಇದು ಮಾಡಬೇಡಿ. ನೆಕ್ಸ್ಟ್ ನಾನು ಕೊಡೋ ಟಿಪ್ಸ್ ಅದೇನೆ 6ನೇ ಟಿಪ್ಸು. ಈ ಟಿಪ್ಸಲ್ಲಿ ನಿಮ್ಮ ಕಣ್ಣು ಯಾವಾಗೂ ನಿಡಲ್ ಮೇಲೇ ಇರಬೇಕು. ಅದು ಏನು ಡಿಸೈನ್ ಕ್ರಿಯೇಟ್ ಆಗ್ತಾ ಇದೆ ಅನ್ನೋದನ್ನು ನೀವು ಮೈಂಡಲ್ಲಿ ಸೆಟ್ ಮಾಡ್ಕೊಳ್ಳಿ. ಅದು ಡಿಸೈನ್ ಯಾವ ಥರ ಸೆಟ್ ಆಗ್ತೈತೆ ಅಂತ ತಿಳ್ಕೊಂಡ್ಮೇಲೆ ನಿಮ್ಮ ಮೈಂಡು ಯಾವಾಗ ಬಾರ್ ಮೇಲೆ ಇರಬೇಕು. 1ನೇ ನಂಬರ್ಗೆ ಎಷ್ಟು ವಿಡ್ತಲ್ಲಿ ಬರುತ್ತೆ, 2ನೇ ನಂಬರ್ಗೆ ಎಷ್ಟು ವಿಡ್ತಲ್ಲಿ ಬರುತ್ತೆ ಅನ್ನೋದನ್ನು ನೀವು ಖಂಡಿತವಾಗಿ ಸೆಟ್ ಮಾಡ್ಕೊಳ್ಳೇಬೇಕು. ಈ ಸೆಟ್ ಮಾಡ್ಕೊಂಡಿಲ್ಲ ಅಂತಂದರೆ ನೀವು ವರ್ಕ್ ಮಾಡೋದು ತುಂಬ ಕಷ್ಟ. ಯಾವಾಗೂ ಟೈಮರ್ ನೋಡಿಕೊಂಡು ನೀವು ಮೂವ್ ಮಾಡ್ತೀವಿ ಅಂತಂದರೆ ನಿಡಲ್ ತುಂಬ ಡ್ಯಾಮೇಜ್ ಆಗುತ್ತೆ. ನಾನು ಫಸ್ಟು ಎಂಬ್ರಾಯ್ಡಿಂಗ್ ಕಲಿಬೇಕಾದ್ರೆ ನಾನು ಒಂದ್ಸರಿ ಟೈಮರ್ ನೋಡ್ಕೊತಾ ಇದ್ದೆ, ನಿಡಲ್ ಇದು ಬಾರ್ ಮಾಡ್ತಾಯಿದ್ದೆ. ಹಾಗಾಗಿ ನಿಡಲ್ ಸರಿಯಾಗಿ ಗಮನಿಸ್ಕೊಂದಿರ ತುಂಬ ಡ್ಯಾಮೇಜ್ ಆಗ್ತಾಯಿತ್ತು. ಆ ಥರ ನೀವು ಅದಕ್ಕೆ ಅವಕಾಶ ಕೊಡಬೇಡಿ. ಯಾವ ನಂಬರ್ ಯಾವ ಸ್ಟಿಚ್ ಬರ್ತಾ ಇದೆ ಅಂತ ನೀವು ತಿಳ್ಕೊಳ್ಬೇಕು ಅಂತಂದರೆ, ನೀವು ದಾರ ಹಾಕಿ ಪ್ರಾಕ್ಟೀಸ್ ಮಾಡ್ತಿರಲ್ಲ, ಆಗ ಗೊತ್ತಾಗುತ್ತೆ ಎಷ್ಟು ನಂಬರಲ್ಲಿ ಯಾವ್ಯಾವ ಸ್ಟಿಚ್ ಬರುತ್ತೆ ಅನ್ನೋದು ಕಂಪಲ್ಸರಿ ಅವಾಗ ಗೊತ್ತಾಗುತ್ತೆ. ನೀವು ಚೈನ್ ಸ್ಟಿಚ್ ಸ್ಯಾಟಿನ್ ಸ್ಟಿಚ್ ಏನಾದರೂ ಹಾಕಬೇಕಾದ್ರೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದನ್ನು ಸೆಟ್ ಮಾಡಿ ಬಿಟ್ಬಿಟ್ರೆ ನೀವು ಪದೇ ಬಾರ್ನ ಯೂಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ. 2ಕ್ಕೆ ಸೆಟ್ ಮಾಡಿದ್ರೆ 2ರಲ್ಲೇ ಇರುತ್ತೆ, 3 ಸೆಟ್ ಮಾಡಿದ್ರೆ 3ರಲ್ಲೇ ಇರುತ್ತೆ. ಆ ಥರ ಸ್ಯಾಟಿನ್ ಸ್ಟಿಚ್ನ ಬೇಸಿಕ್ ಬ್ಲೌಸ್ಗೆ ನಾವು ನೆಕ್ಗೆ ಹಾಕಬೇಕಾದ್ರೆ ಅದನ್ನು ಮಾಡ್ತೀನಿ. ನಾನು ಈಗಲೂ ಕೂಡ ಅದನ್ನೇ ಫಾಲೋ ಮಾಡೋದು. ನೆಕ್ಸ್ಟು ನಾನು ಕೊಡ್ತಾ ಇರೋ ಮಿಷಿನ್ಗೆ ಕಂಪಲ್ಸರಿ 7ನೇ ಟಿಪ್ಸ್ ನಾನು ಕೊಡ್ತಾ ಇರೋದು. ಮಿಷಿನ್ ಕಂಪಲ್ಸರಿ ಡೈಲಿ ಆಯಿಲ್ ಹಾಕಲೇಬೇಕು. ಆಮೇಲೆ ನಿಡಲ್ ಹತ್ರ ಒಂದು ಬಟ್ಟೆ ಇಡಿ. ಎಕ್ಸ್ಟ್ರಾ ಆಯಿಲ್ ಏನಾದರೂ ಸೋರಿದ್ರೆ ಅದು ನೀಟಾಗಿ ಎಲ್ಲ ಬಟ್ಟೆಗೆ ಇದಾಗುತ್ತೆ. ಅವಾಗ ನೀವು ಹೊಸ ಮಿಷಿನ್ ಚಲಾಯಿಸ್ಬೇಕಾದ್ರೆ ಆಯಿಲ್ ಏನು ಲೀಕ್ ಆಗೋದಿಲ್ಲ. ನೆಕ್ಸ್ಟು ನಾನು 8ನೇ ಟಿಪ್ಸ್ ಏನು ಕೊಡ್ತಾ ಇದ್ದೀನಿ ಅಂದರೆ, ನಾನು ಹೇಳುವ ಎಲ್ಲ ಈ ಟಿಪ್ಸ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡಿದ್ದಾದಮೇಲೆ ಮಿಷಿನ್ಗೆ ದಾರ ಹಾಕಿ. ದಾರ ಹಾಕಬೇಕಾದ್ರೆ ನೀವು ಯಾವುದೇ ಕಾರಣಕ್ಕೂ ಸಿಲ್ಕ್ ಥ್ರೆಡ್ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಫಸ್ಟ್ ಅದು ತುಂಬಾ ಕಟ್ಟಾಗ್ತಾ ಇರುತ್ತೆ. ಆವಾಗ ವರ್ಕ್ ಮಾಡಬೇಕಾದ್ರೆ ತುಂಬ ಇರಿಟೇಟ್ ಅನಿಸುತ್ತೆ. ಪದೇ ದಾರ ಕಟ್ಟಾಗ್ತದೆ, ಕೆಲಸ ಮಾಡೋಕ್ಕೂ ಮನ್ಸು ಬರೋದಿಲ್ಲ, ಮೂಡಿರೋದಿಲ್ಲ. ಹಾಗಾಗಿ ನಾನು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಫಸ್ಟು ಸಿಲ್ಕ್ ಥ್ರೆಡ್ ಹಾಕ್ತಾ ತುಂಬಾ ಪ್ರಾಬ್ಲಮ್ ಆಯಿತು. ಹಾಗಾಗಿ ನಾನು ಅದಕ್ಕೆ ಅದ್ರ ಬದಲು ಕಾಟನ್ ಥ್ರೆಡ್ ಯೂಸ್ ಮಾಡ್ತೇನೆ. ಎಂಬ್ರಾಯ್ಡಿ ಮೆಟೀರಿಯಲ್ಸ್ ಇನ್ನೂ ಪರ್ಚೇಸ್ ಮಾಡಿರಲಿಲ್ಲ. ಹಾಗಾಗಿ ನಾನು ಹೊಲಿಯೋದಕ್ಕೆ ಸಿವಿಂಗ್ ಏನು ಯೂಸ್ ಮಾಡ್ತೀವಿ ಕಾಟನ್ ಥ್ರೆಡ್ ಅದನ್ನೇ ಯೂಸ್ ಮಾಡಿ ಕೆಳಗಡೆ ಮಾಮೂಲಿ ದಾರನೇ ಹಾಕಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಆನಂತರ ಸ್ವಲ್ಪ ಪ್ರಾಕ್ಟೀಸ್ ಆದಮೇಲೆ ನಾನು ಈ ಕಾಟನ್ ಥ್ರೆಡ್, ಸಿಲ್ಕ್ ಥ್ರೆಡ್ಡು, ಜರಿ ಥ್ರೆಡ್ ಅವನ್ನೆಲ್ಲ ಬೈ ಮಾಡ್ಕೊಂಡು ಬಂದಿದ್ದು. ಹಾಗಾಗಿ ನೀವು ಪ್ರಾಕ್ಟೀಸ್ ಮಾಡ್ತೀರಿ ಅಂತಂದಾಗ ಫಸ್ಟು ನೀವು ಕಾಟನ್ ಥ್ರೆಡ್ಡು ಇಲ್ಲ ಜರಿ ಥ್ರೆಡ್ಡು ಒಂದು ಸ್ವಲ್ಪ ಕೂಡ ಕಟ್ಟಾಗೋದಿಲ್ಲ. ಅದು ಸುಲಭವಾಗಿ ಚೆನ್ನಾಗಿ ಸ್ಟಿಚ್ ಬರುತ್ತೆ. ಹಾಗಾಗಿ ನೀವು ಅದನ್ನು ಯೂಸ್ ಮಾಡಿ. ಈಗ ಬಟ್ಟೆ ಮೇಲೆ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಈಗ ನಾವು ಟೈಮರಲ್ಲಿ ಯಾವ ನಂಬರ್ ಇದೆ ಅಂತ ಸೆಟ್ ಮಾಡ್ಕೊಳ್ಳಿ. 5 ಇದೆ, 5ವರೆಗೂ ನಂಬರ್ ಇದೆ. ಒಂದು ಮೈಂಡಲ್ಲಿ ಯಾವ್ಯಾವ ನಂಬರ್ ಎಷ್ಟೆಷ್ಟು ಬಿಡುತ್ತಲ್ಲಿ ಬರುತ್ತೆ ಅಂತ ಸೆಟ್ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಈಗ ಶಾರ್ಟಾಗಿ ತೋರಿಸಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಲೈನ್ ಪೂರ್ತಿ ಯಾವ್ಯಾವ ಥರ ಬರುತ್ತೆ, ಯಾವ್ಯಾವ ಸ್ಟಿಚ್ ಯಾವುದಕ್ಕೆ ಯೂಸ್ ಆಗುತ್ತೆ ಅನ್ನೋದನ್ನು ನಾನು ವಿವರವಾಗಿ ತಿಳಿಸ್ಕೊಡ್ತೀನಿ. ಈಗ ನೀಟಾಗಿ ನೋಡಿ ಸ್ಟಿಚ್ಗಳನ್ನೆಲ್ಲ ನಾನು ಹಾಕ್ತಾ ಇದ್ದೀನಿ ನೋಡಿ, ಯಾವ್ಯಾವ ನಂಬರಲ್ಲಿ ಯಾವ್ಯಾವ ಸ್ಟಿಚ್ ಬರ್ತದೆ. ಸಿಂಪಲ್ಲಾಗಿ ಶಾರ್ಟಾಗಿ ತೋರಿಸ್ತೀನಿ, ವಿಡಿಯೋ ಲೆಂತಿ ಆಗಿಬಿಡುತ್ತೆ ಅಂತ ಶಾರ್ಟಾಗಿ ತೋರಿಸ್ತಾ ಇದ್ದೀನಿ. ನೀವು ಇದನ್ನು ಪ್ರಾಕ್ಟೀಸ್ ಮಾಡಿ. ಪ್ರತಿಯೊಂದು ನಂಬರಲ್ಲೂ ನೀವು ಸ್ಟಿಚ್ ಎಷ್ಟೆಷ್ಟು ಬಿಡ್ತಲ್ಲಿ ಬರುತ್ತೆ ಅನ್ನೋದು ಮೈಂಡಲ್ಲಿ ಸೆಟ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಬೇಕು. ನಾನು ಹೇಳ್ತಾರೆ ಈ ಟಿಪ್ಸ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂದರೆ ಖಂಡಿತವಾಗಿ ಮಿಷಿನ್ ಎಂಬ್ರಾಯ್ಡಿನ 15 ದಿವಸದಲ್ಲಿ ಕಲಿಬೋದು. 15 ದಿವಸದಲ್ಲಿ ನಿಮ್ಮ ಬ್ಲೌಸಿಗೆ ನೀವೇ ವರ್ಕ್ ಹಾಕ್ಕೊಳಷ್ಟು ಕೇಪಬಲ್ ನಿಮಗೆ ಬರುತ್ತೆ. ಹಾಗಾಗಿ ನೀವು ಖಂಡಿತವಾಗಿ ಈ ಟಿಪ್ಸ್ನೆಲ್ಲ ಫಾಲೋ ಮಾಡಿ. ಅಂದರೆ ಕಂಪಲ್ಸರಿ ಡೈಲಿ ಪ್ರಾಕ್ಟೀಸ್ ಮಾಡಬೇಕು. ಒಂದು ದಿವಸ ಪ್ರಾಕ್ಟೀಸ್ ಮಾಡಿ ಒಂದು ದಿವಸ ಬಿಡೋದಲ್ಲ, ಡೈಲಿ ಪ್ರಾಕ್ಟೀಸ್ ಮಾಡಬೇಕು. ಮಿಷಿನ್ ಎಂಬ್ರಾಯ್ಡ್ರಿ ಅಂದರೆ ಡೈಲಿ ಪ್ರಾಕ್ಟೀಸ್ ಮಾಡಬೇಕು. ಕಲ್ತ ಮೇಲೆ ಸಹ ಅದನ್ನು ಬಿಡಬಾರ್ದು. ಬಿಟ್ಟರೆ ಅದು ಗ್ರಿಪ್ ಹೊರಟೋದ್ಮೇಲೆ ಮತ್ತೆ ಪ್ರಾಕ್ಟೀಸ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ನೀವು ದಿನ ಬಿಟ್ಟು ದಿನ ಆದರೂ ಅಟ್ಲೀಸ್ಟ್ ವಾರದಲ್ಲಿ ಒಂದು 3 ದಿವಸ ಆದರೂ ಚೆನ್ನಾಗಿ ಕಲ್ತ್ಮೇಲೆ ಒಂದು 3 ದಿವಸ ಆದರೂ ಮಿಷಿನ್ ಡಿಸೈನ್ ಯಾವ ಥರ ಕ್ರಿಯೇಟ್ ಮಾಡೋದಂತ ಪ್ರಾಕ್ಟೀಸ್ ಮಾಡಿ. ಹಾಗೆ ಬಿಡೋಕ್ಕೆ ಮಾತ್ರ ಹೋಗಬೇಡಿ.
ಒಂದು ಡೈಲಿ ಒಂದು 10 ನಿಮಿಷ ಆದರೂ ಮಿಷಿನ್ ಆಯಿಲ್ ಹಾಕ್ಬಿಟ್ಟು ಚಲಾಯಿಸಿ ಮಿಷಿನ್ ಎಷ್ಟು ಸ್ಮೂತ್ ಆಗುತ್ತೆ ನೀವು ವರ್ಕ್ ಮಾಡೋಕ್ಕೆ ಅಷ್ಟು ಸುಲಭ. ಇಲ್ಲಾಂದರೆ ನೀ ಪೆಡಲೆಲ್ಲ ನೀ ಪ್ರೆಸ್ ಮಾಡ್ತಾ ಮಾಡ್ತಾ ಕೈಯೆಲ್ಲ ಕಾಲುಗಳೆಲ್ಲ ತುಂಬ ನೋವು ಬಂದುಬಿಡುತ್ತೆ. ರಿಂಗ್ನ ಸರಿಯಾಗಿ ಮೂವ್ ಮಾಡೋಕ್ಕಲ್ಲ, ಟೈಟ್ ಬಂದುಬಿಟ್ರೆ ರಿಂಗ್ ಮೂವ್ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಮಿಷಿನ್ ಚೆನ್ನಾಗಿ ಯೂಸ್ ಮಾಡಿ. ಈಗ ನೋಡಿ ನಾನು ಸ್ಟಿಚಸ್ ಎಲ್ಲ ಆಲ್ಮೋಸ್ಟು ಹಾಕಿದ್ದೀನಿ ನೋಡಿ. ನಾನು ಸಿಂಪಲ್ಲಾಗಿ ಯಾವ್ಯಾವ ಬರುತ್ತೆ ಅನ್ನೋದನ್ನ ಶಾರ್ಟಾಗಿ ಹಾಕಿದ್ದೀನಿ. 5ನೇ ನಂಬರ್ವರೆಗೂ ನಾನು ಸೆಟ್ ಮಾಡಿದ್ದೀನಿ. ಈ ಥರ ನೀವು ಸ್ಟಿಚ್ ಎಷ್ಟು ಬೇಗ ಹಾಕಿ ಪ್ರಾಕ್ಟೀಸ್ ಮಾಡಿ ಮೈಂಡಲ್ಲಿ ಸೆಟ್ ಮಾಡ್ಕೊತೀರ, ಅದ್ರ ಮೇಲೆ ನಿಮ್ಮ ಡಿಸೈನ್ ಎಲ್ಲ ನೀಟಾಗಿ ಬರುತ್ತೆ. ನಾನು ಈ ಥರ ಮಿಷಿನ್ ತೊಗೊಂಡಾಗ ಎಂಬ್ರಾಯ್ಡಿಂಗ್ ಮಾಡಬೇಕಂತ ಈ ಮಿಷಿನ್ ತೊಗೊಂಡಾಗ ಈ ಥರ ವಿಡಿಯೋಗೋಸ್ಕರ ನಾನು ಸಾಕಷ್ಟು ಚಾನಲ್ಸ್ನ ಸರ್ಚ್ ಮಾಡಿದೆ. ಯಾವುದ್ರಲ್ಲೂ ಇಷ್ಟೊಂದು ಬ್ರೀಫಾಗಿ ಯಾರು ನನಗೆ ಇದು ಟಿಪ್ಸ್ ಕೊಟ್ಟಿರಲಿಲ್ಲ. ಹಾಗಾಗಿ ನಾನು ಕಲ್ತಿರೋಂಥ ಪ್ರಾಬ್ಲಮ್ಸ್ನ ಬೇರೆಯವ್ರಿಗೆ ಶೇರ್ ಮಾಡಬಾರ್ದು, ಆ ಥರ ಆಗಬಾರ್ದು, ಅವ್ರಿಗೆ ತೊಂದರೆ ಆಗಬಾರ್ದು ಅಂತ ನಾನು ಕಲ್ತಿರೋ ವೀಡಿಯೋಸ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇದನ್ನು ನೀವು ನೀಟಾಗಿ ಕಂಪ್ಲೀಟಾಗಿ ಬಿಗಿನರ್ಸ್ಗೋಸ್ಕರ ಯಾರು ಹೊಸದಾಗಿ ಎಂಬ್ರಾಯ್ಡಿಂಗ್ ಕಲಿಬೇಕು ಅಂತ ಮನಸ್ಸು ಮಾಡಿದ್ದಾರೆ ಅವ್ರಿಗೋಸ್ಕರ ಖಂಡಿತವಾಗಿ ಈ ಟಿಪ್ಸ್ನೆಲ್ಲ ನೀವು ಫಾಲೋ ಮಾಡಿದ್ರಿ ಅಂದರೆ ಎಂಬ್ರಾಯ್ಡಿಂಗ್ ಕಲಿಯೋದು ತುಂಬ ಸುಲಭ ಆಗುತ್ತೆ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ನಿಮ್ಗೆ ಯಾರೆಲ್ಲ ನಾನು ಚಾನಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊತಾರೆ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಯಾರಿಗೆಲ್ಲ ನಿಮ್ಗೆ ಈ ವಿಡಿಯೋ ಅವಶ್ಯಕತೆ ಇದೆ ಅವರಿಗೆ ದಯವಿಟ್ಟು ಕಳಿಸ್ಕೊಡಿ, ಅವರು ನೋಡಲಿ, ಎಂಬ್ರಾಯ್ಡಿಂಗ್ ಆದಷ್ಟು ಬೇಗ ಕಲ್ತ್ಕೊಳ್ಳಿ ಅಂತ ತಿಳಿಸ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.